ಬಿಜೆಪಿಯ ಭೀಷ್ಮ, ರಾಜಕೀಯ ರಂಗದ ಭೀಷ್ಮ ಅಂತಲೇ ಕರೆಸಿಕೊಂಡಿದ್ದ ಎಲ್.ಕೆ. ಅಡ್ವಾಣಿ ಅವರಿಗೆ ಭಾರತ ರತ್ನ ಪುರಸ್ಕಾರ ಸಂದಿದೆ. ದೇಶದ ಅತ್ಯುನ್ನತ ಗೌರವವನ್ನ ಕೇಂದ್ರ ಸರ್ಕಾರ ಎಲ್.ಕೆ. ಅಡ್ವಾಣಿ ಅವರಿಗೆ ನೀಡಿದೆ. ರಾಮ ಮಂದಿರದ ಉದ್ಘಾಟನೆಯ ನಂತರ ಎಲ್.ಕೆ. ಅಡ್ವಾಣಿ ಅವರಿಗೆ ಈ ಗೌರವವನ್ನು ಸಲ್ಲಿಸಿರೋದು ಅರ್ಥಪೂರ್ಣ ಅಂತ ಬಿಜೆಪಿಯ ಕಾರ್ಯಕರ್ತರಿಗೆ ಅನ್ನಿಸ್ತಾ ಇದೆ. ಬಿಜೆಪಿಯನ್ನ ಮೂಲದಿಂದ ಕಟ್ಟಿ ಬೆಳೆಸಿದವರಲ್ಲಿ ಜೋಡೆತ್ತುಗಳಾಗಿ ದುಡಿದವರು ಅಂದ್ರೆ ಅದು ಅಟಲ್ ಬಿಹಾರಿ ವಾಜಪೇಯಿ ಹಾಗೆ ಎಲ್.ಕೆ. ಅಡ್ವಾಣಿ. 1999ರ ಕೇಂದ್ರ ಸರ್ಕಾರದಲ್ಲಿ ಕೂಡ ಜೋಡೆತ್ತುಗಳ ತರಹ ಕೆಲಸ ಮಾಡಿದ್ರು. ಅಟಲ್ ಬಿಹಾರಿ ವಾಜಪೇಯಿ ಅವರ ಜೊತೆಯೆಲ್ಲ ಇರ್ತಾ ಇದ್ರು ಎಲ್.ಕೆ. ಅಡ್ವಾಣಿ. ಹಾಗೆ ಪ್ರಧಾನಿಯ ಜೊತೆಗೆ ಉಪ ಪ್ರಧಾನಿ ಕೂಡ ಆದ್ರು. ಆದ್ರೆ ಎಲ್ಲೋ ಒಂದು ಕಡೆ ಎಲ್.ಕೆ. ಅಡ್ವಾಣಿ ಪ್ರಧಾನಿ ಆಗ್ಲಿಲ್ವಲ್ಲ ಅನ್ನುವಂತಹ ನೋವು ಬಿಜೆಪಿ ಕಾರ್ಯಕರ್ತರಲ್ಲಿತ್ತು. ಎಲ್.ಕೆ. ಅಡ್ವಾಣಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಹೆಗಲಿಗೆ ಹೆಗಲಾಗಿ ಬಿಜೆಪಿ ಪಕ್ಷವನ್ನ ತನ್ನ ಹೆಗಲಲ್ಲಿ ಇಟ್ಟುಕೊಂಡು ಬೆಳೆಸ್ಕೊಂಡು ಬಂದವರು. ಹೇಗೆ ರಾಮಾಯಣದಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ರಾಮನಂತಿದ್ರೆ ಲಕ್ಷ್ಮಣನಂತೆ ಎಲ್.ಕೆ. ಅಡ್ವಾಣಿ ಇದ್ರು. ಹಾಗೆ ಪಕ್ಷವನ್ನ ಬೆಳೆಸಿದ ವ್ಯಕ್ತಿಗೆ ಸಿಗಬೇಕಾದ ಗೌರವ ಸಿಗ್ಲಿಲ್ವೇನೋ ಅಂತ ಅನ್ಸಿತ್ತು ಕಾರ್ಯಕರ್ತರಿಗೆ. ಅದು ಅನ್ಸಿದ್ ಯಾವಾಗ ಅಂದ್ರೆ 2009ರಲ್ಲಿ ಬಿಜೆಪಿ ಲೋಕಸಭೆಯಲ್ಲಿ ಸೋತ ನಂತರ ಅವರು ವಿರೋಧ ಪಕ್ಷದ ನಾಯಕರಾದ್ರು. 2014ರಲ್ಲಿ ಮತ್ತೊಮ್ಮೆ ಎಲ್.ಕೆ. ಅಡ್ವಾಣಿ ಅವರನ್ನ ಬಿಜೆಪಿಯ ಪ್ರಧಾನಿ ಅಭ್ಯರ್ಥಿಯಾಗಿ ಘೋಷಣೆ ಮಾಡಬೇಕು ಅನ್ನುವಂಥದ್ದು ಬಿಜೆಪಿ ಕಾರ್ಯಕರ್ತರ ಆಸೆ ಆಗಿತ್ತು. ಬಿಜೆಪಿಯನ್ನ ಕಟ್ಟಿ ಬೆಳೆಸಿದ ಎಲ್.ಕೆ. ಅಡ್ವಾಣಿ ಅವರಿಗೆ ಮತ್ತೊಂದು ಅವಕಾಶ ಕೊಡ್ಲಿ, ಅವ್ರನ್ನ ಪ್ರಧಾನಿ ಅಭ್ಯರ್ಥಿ ಮಾಡಿ ಈ ಬಾರಿ ಬಿಜೆಪಿ ಗೆಲ್ಲಬಹುದು ಅನ್ನುವಂತ ಒಂದು ಲೆಕ್ಕಾಚಾರ ಇತ್ತು. ಆದ್ರೆ ಬಿಜೆಪಿ ಇದ್ದಕ್ಕಿದ್ದಂತೆ ಗುಜರಾತ್ನ ಮುಖ್ಯಮಂತ್ರಿ ಆಗಿದ್ದ ನರೇಂದ್ರ ಮೋದಿ ಅವರ ಮುಖವನ್ನ ತಂದಿಡ್ತು. ಒಂದು ಹೊಸ ಆಶಾಭಾವನೆ ಮೂಡ್ತು. ಹಾಗೆ ಗುಜರಾತ್ ಮಾಡೆಲ್ ಅಂತ ಆಗ್ಲೇ ಫೇಮಸ್ ಆಗಿತ್ತು. ನರೇಂದ್ರ ಮೋದಿ ಅವರು ತಮ್ಮ ಸಮರ್ಥ ನಾಯಕತ್ವದಿಂದ ಗೆದ್ದು ಬಂದ್ರು 2014ರಲ್ಲಿ. ಗೆದ್ದು ಬಂದ ನಂತರ ಈ ಮೂಲ ಬಿಜೆಪಿಯ ಕಾರ್ಯಕರ್ತರು ಏನಿದ್ರು ಅವರಲ್ಲಿ ಮತ್ತಷ್ಟು ಬೇಸರ ಮೂಡ್ತು. ಸ್ವಲ್ಪ ಏನ್ ಮಾಡಬಹುದು, ಎಲ್.ಕೆ. ಅಡ್ವಾಣಿ ಅವರು ಬಿಜೆಪಿ ಆ ಮೂಲದಲ್ಲಿ ಬಿಜೆಪಿಯನ್ನ ಕಟ್ಟಿ ಬೆಳೆಸಿದವರು, ಅವ್ರಿಗೆ ಸಿಗದೇ ಇರುವಂತ ಗೌರವ ಇವ್ರಿಗೆ ಸಿಗ್ತಾ ಇದೆ. ನರೇಂದ್ರ ಮೋದಿ ಅಂತ ಮಹಾನ್ ಸಾಧನೆಯನ್ನು ಏನ್ ಮಾಡಿದ್ದಾರೆ, ಗುಜರಾತ್ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗಿದ್ರು. ಆದ್ರೆ ಎಲ್.ಕೆ. ಅಡ್ವಾಣಿ ಬಿಜೆಪಿ ಅಂತ ಪಕ್ಷವನ್ನು ಕಟ್ಟಿ ಬೆಳೆಸಿದವರು, ಅವ್ರಿಗೆ ಬರೀ ಉಪ ಪ್ರಧಾನಿ ಅಥವಾ ವಿರೋಧ ಪಕ್ಷದ ನಾಯಕ ಸ್ಥಾನ ಅಷ್ಟೇ ಸಿಕ್ಕಿದ್ದು, ಅವರಿಗೆ ಸಿಗಬೇಕಾದ ಗೌರವ ಸಿಗ್ಲಿಲ್ಲ ಅನ್ನುವಂತ ಬೇಸರ ಇತ್ತು. ಆದ್ರೆ ನರೇಂದ್ರ ಮೋದಿ ತಮ್ಮ ಸಮರ್ಥ ನಾಯಕತ್ವದಿಂದ ಅದೆಲ್ಲವನ್ನ ಕೂಡ ಬದಿಗೆ ಸರಿಸಿ ಪ್ರಧಾನಮಂತ್ರಿಯಾಗಿ ಸಮರ್ಥನಾಗಿ ಎಲ್ಲವನ್ನ ಮರೆಸಿದ್ರು. ಆದ್ರೆ ಎಲ್ಲೋ ಒಂದು ಕಡೆ ಕಾರ್ಯಕರ್ತರಲ್ಲಿ ಅಟಲ್ ಬಿಹಾರಿ ವಾಜಪೇಯಿಗೆ ಸಿಕ್ಕ ಗೌರವದಲ್ಲಿ ಸ್ವಲ್ಪ ಆದ್ರೂ ಸಿಗಬೇಕು ಅಂತ ಹೇಳಿದ್ರೆ ಎಲ್.ಕೆ. ಅಡ್ವಾಣಿ ಅವ್ರನ್ನ ರಾಷ್ಟ್ರಪತಿ ಮಾಡಬಹುದಲ್ಲ ಅನ್ನುವಂತ ಒಂದು ವಿಶ್ಲೇಷಣೆ ಲೆಕ್ಕಾಚಾರ ಶುರುವಾಯಿತು. ಆದ್ರೆ ಮೊದಲನೇ ಟರ್ಮ್ ಆದ್ರೂ ಎರಡನೇ ಟರ್ಮ್ ಆದ್ರೂ ಕೂಡ ಲಾಲ್ ಕೃಷ್ಣ ಅಡ್ವಾಣಿ ಅವ್ರನ್ನ ಇವರು ರಾಷ್ಟ್ರಪತಿನೂ ಮಾಡ್ಲಿಲ್ಲ. ಆಗ ವಿರೋಧ ಪಕ್ಷದವರು ಕಾಂಗ್ರೆಸ್ನವರೆಲ್ಲ ನೋಡಿದ್ರ ಎಲ್.ಕೆ. ಅಡ್ವಾಣಿ ಪಕ್ಷವನ್ನು ಕಟ್ಟಿ ಬೆಳೆಸಿದ್ರು, ಅವರನ್ನ ಹೇಗೆ ಒಂದು ರಾಷ್ಟ್ರಪತಿ ಕೂಡ ಮಾಡ್ಲಿಲ್ಲ, ನರೇಂದ್ರ ಮೋದಿ ಅವ್ರನ್ನ ತುಳಿದ್ರು ಅಂತ ಹೇಳಿದ್ರು. ಇದು ಸಹಜವಾಗಿ ನಡೆಯುವಂಥದ್ದು. ಯಾವಾಗ ಒಂದು ಲೆಕ್ಕಾಚಾರ ಇದೆ ಹೇಳ್ತೀನಿ ಕೇಳಿ, ನೀವು ನಿಜಕ್ಕೂ ಇದನ್ನ ಎಂಜಾಯ್ ಮಾಡ್ತೀರಾ. ಯಾವಾಗ ಅಟಲ್ ಬಿಹಾರಿ ವಾಜಪೇಯಿ ಇದ್ರೋ ಆವಾಗ ಅವ್ರನ್ನ ಕಾಂಗ್ರೆಸ್ ಅವ್ರು ದೂರ್ತಾ ಇದ್ರು. ಅಟಲ್ ಬಿಹಾರಿ ವಾಜಪೇಯಿ ಸರಿ ಇಲ್ಲ, ಅವರು ಬಹಳಷ್ಟು ನಿಷ್ಠುರವಾದಿ, ಅವರು ಯಾವ್ದನ್ನು ಕೂಡ ಕೇರ್ ಮಾಡಲ್ಲ, ಒಂಥರ ನಿರ್ಧಾರಗಳನ್ನ ಏಕಪಕ್ಷೀಯವಾಗಿ ತಗೋತಾರೆ ಅಂತ ಅವ್ರನ್ನ ದೂರ್ತಾ ಇದ್ರು. ಅದಾದ ನಂತರ ಎಲ್.ಕೆ. ಅಡ್ವಾಣಿ ಅವ್ರನ್ನ ಹೊಗಳ್ತಾ ಇದ್ರು. ಆಗ ಅಡ್ವಾಣಿ ಅವರಾದ್ರೆ ಪರವಾಗಿಲ್ಲ ಅಂತ. ಯಾವಾಗ ಅಡ್ವಾಣಿ ಅವರು ಪ್ರಧಾನಿ ಅಭ್ಯರ್ಥಿಯಿಂದ ಘೋಷಣೆ ಆಗ್ತಾರ ಆಗ ಅವ್ರು ಹೇಳ್ತಾರೆ ಎಲ್.ಕೆ. ಅಡ್ವಾಣಿ ಅವರು ಸರಿ ಇಲ್ಲಪ್ಪ, ಅಟಲ್ ಬಿಹಾರಿ ವಾಜಪೇಯಿ ಅವರೇ ಎಷ್ಟೋ ಪರವಾಗಿಲ್ಲ, ಅವರು ಸ್ವಲ್ಪ ಒಳ್ಳೆ ವ್ಯಕ್ತಿತ್ವದವರಾಗಿದ್ರು, ಸಾಫ್ಟ್ ಇದ್ರು, ಅವರು ವಿರೋಧ ಪಕ್ಷದವರಿಗೂ ಗೌರವ ಕೊಡ್ತಾ ಇದ್ರು. ಆದ್ರೆ ಎಲ್.ಕೆ. ಅಡ್ವಾಣಿ ಅದು ಯಾವ್ದನ್ನು ಮಾಡಲ್ಲ, ಅವರೊಂಥರ ನೇರ ನಿಷ್ಠುರ ಅಂತ ಎಲ್.ಕೆ. ಅಡ್ವಾಣಿ ಅವ್ರನ್ನ ಬೈಯೋಕ್ ಸ್ಟಾರ್ಟ್ ಮಾಡಿದ್ರು. ಅಟಲ್ ಬಿಹಾರಿ ವಾಜಪೇಯಿ ಅವ್ರನ್ನ ಹೊಗಳೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಅದೇ ನರೇಂದ್ರ ಮೋದಿ ಪ್ರಧಾನಿ ಅಭ್ಯರ್ಥಿಯಿಂದ ಘೋಷಣೆ ಆದ ಕೂಡಲೇ ಎಲ್.ಕೆ. ಅಡ್ವಾಣಿ ಅವ್ರನ್ನ ಹೊಗಳೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಎಲ್.ಕೆ. ಅಡ್ವಾಣಿ ಒಳ್ಳೆಯವರಿದ್ರು, ಈ ನರೇಂದ್ರ ಮೋದಿ ತುಂಬಾ ಗೋಧ್ರಾ ಹತ್ಯಾಕಾಂಡದಲ್ಲಿ ಅವ್ರದೇ ಏನು ಕೈ ಇದೆ, ಅವರು ನಿಜಕ್ಕೂ ಅದರಲ್ಲಿ ಬಹಳಷ್ಟು ಹಿಂಸಾಚಾರಕ್ಕೆ ಕಾರಣ ಆಗಿದ್ದಾರೆ. ನರೇಂದ್ರ ಮೋದಿ ಅಂದ್ರೆ ಅವ್ರನ್ನ ಅಮೆರಿಕ ಬ್ಯಾನ್ ಮಾಡಿದೆ, ಅಲ್ಲಿಗೆ ವೀಸಾನೇ ಕೊಡ್ತಾ ಇಲ್ಲ, ನರೇಂದ್ರ ಮೋದಿ ಸರಿ ಇಲ್ಲ ಅಂತ ಅವ್ರನ್ನ ವಿರೋಧಿಸೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಎಲ್.ಕೆ. ಅಡ್ವಾಣಿ ಅವ್ರನ್ನ ಹೊಗಳೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಆಮೇಲೆ ಈಗ ನರೇಂದ್ರ ಮೋದಿ ಬಂದ ನಂತರ ನರೇಂದ್ರ ಮೋದಿನೂ ಬೈತಾ ಇದ್ದಾರೆ. ಈಗ ಇನ್ನೊಬ್ರು ಬಂದ್ರೆ ಈ ನರೇಂದ್ರ ಮೋದಿ ಸರಿ ಇಲ್ಲಪ್ಪ ಅಂತ ಅನ್ಕೊಂಡು ಅವ್ರನ್ನ ಬೈಯುದು, ಮತ್ತೊಬ್ರನ್ನ ಹೊಗಳೋದಿಕ್ ಸ್ಟಾರ್ಟ್ ಮಾಡ್ತಾರೆ. ಹಾಗೆ ಈ ವಿರೋಧ ಪಕ್ಷಗಳು ವಿರೋಧ ಮಾಡುವಂತದ್ದು ಸಹಜವಾಗಿ ನಡೀತಾನೆ ಇದೆ. ಆದ್ರೆ ಪಕ್ಷದ ಒಳಗೇನೆ ಲಾಲ್ ಕೃಷ್ಣ ಅಡ್ವಾಣಿ ಅವರಿಗೆ ರಾಷ್ಟ್ರಪತಿ ಆದ್ರೂ ಮಾಡಬೇಕಿತ್ತು ಅನ್ನುವಂಥದ್ದು
ಬಹಳಷ್ಟು ಚರ್ಚೆ ಆಯಿತು. ಹಾಗೆ ಕೆಲವೊಂದು ವೇದಿಕೆಗಳಲ್ಲಿ ಅದು ಆ ಕ್ಯಾಮ್ರಾ ಆಂಗಲ್ ಇಂದ ಹಾಗೆ ಕಾಣಿಸ್ತಾ ಇತ್ತೇನೋ ಗೊತ್ತಿಲ್ಲ, ಅಟಲ್ ಬಿಹಾರಿ ನರೇಂದ್ರ ಮೋದಿ ಅವರು ಲಾಲ್ ಕೃಷ್ಣ ಅಡ್ವಾಣಿ ಅವರಿಗೆ ನಮಸ್ಕಾರ ಮಾಡಲಿಲ್ಲ, ಅವರು ಅಡ್ವಾಣಿ ಅವ್ರು ನಮಸ್ಕಾರ ಮಾಡ್ತಿದ್ರು ಕೂಡ ಅವ್ರನ್ನ ಕೇರ್ಲೆಸ್ ಮಾಡಿದ್ರು ಅನ್ನುವಂಥ ವಿಡಿಯೋಗಳು ಓಡಾಡಿ ವಿರೋಧ ಪಕ್ಷದವರಿಗೆ ಆಹಾರ ಆಯಿತು. ಅಯ್ಯೋ ನೋಡಿ, ನರೇಂದ್ರ ಮೋದಿ ಪ್ರಧಾನಿ ಆದ್ಮೇಲೆ ಯಾರಿಗೂ ಗೌರವ ಕೊಡೋದಿಲ್ಲ, ಅವರ ಪಕ್ಷವನ್ನು ಕಟ್ಟಿ ಬೆಳೆಸಿದ ಲಾಲ್ ಕೃಷ್ಣ ಅಡ್ವಾಣಿಗೆ ಗೌರವ ಇಲ್ಲ ಅಂದ್ಮೇಲೆ ಇನ್ಯಾರಿಗೆ ಕೊಡ್ತಾರೆ ಅನ್ನೋದೆಲ್ಲ ಇವ್ರನ್ನ ಟೀಕೆ ಮಾಡೋದಕ್ಕೆ, ಇವ್ರನ್ನ ಹೀಗಳೆಯೋದಕ್ಕೆ ಅದನ್ನೊಂದು ವಸ್ತು ಮಾಡ್ಕೊಂಡ್ರು, ವಿಷಯ ಮಾಡ್ಕೊಂಡ್ರು. ಅದಾದ ನಂತರ ಯಾವಾಗ ಬಿಜೆಪಿಯವರು ಇಟಲಿಯ ಲೇಡಿ ಸೋನಿಯಾ ಗಾಂಧಿ ಇಟಲಿಯವರು ಅವರಿಗೆ ನಮ್ಮ ದೇಶದ ಪ್ರಧಾನಮಂತ್ರಿ ಹುದ್ದೆ ಕೊಡೋದು ಬೇಡ, ಅವ್ರನ್ನ ಇಟಲಿಗೆ ಕಳಿಸಿ ಅಂತ ಹೇಳಿದಾಗೆಲ್ಲ ಲಾಲ್ ಕೃಷ್ಣ ಅಡ್ವಾಣಿ ಅವ್ರನ್ನ ಕಾಂಗ್ರೆಸ್ ಕಾಲೆಳೆಯೋದಿತ್ತು. ಇವ್ರು ಕರಾಚಿಲಿ ಹುಟ್ಟಿದವರು, ಅವ್ರನ್ನ ಪಾಕಿಸ್ತಾನಕ್ಕೆ ಕಳಿಸಿ ಹಾಗಾದ್ರೆ ಅಂತ. ಅಂದ್ರೆ ಕರಾಚಿ ಭಾರತದ ಅಖಂಡ ಭಾರತ ಆಗಿತ್ತು ಸ್ವಾತಂತ್ರ್ಯಕ್ಕೂ ಮೊದಲು. ಸ್ವಾತಂತ್ರ್ಯ ಬಂದ ನಂತರ ಅದು ವಿಭಜನೆ ಆಯಿತು, ಅದೆಲ್ಲವೂ ಗೊತ್ತಿದೆ. ಆದ್ರೆ ಬಿಜೆಪಿ ಇಟಲಿಯವರು ಸೋನಿಯಾ ಗಾಂಧಿ ಅಂತ ಹೇಳಿದಾಗ ಕಾಂಗ್ರೆಸ್ ಇವ್ರು ಪಾಕಿಸ್ತಾನದವರು ಎಲ್ ಕೆ ಅಡ್ವಾಣಿ ನಿಮ್ಮ ಪರಮೋಚ್ಚ ನಾಯಕರು, ಅವ್ರನ್ನ ಕಳಿಸ್ಬಿಡಿ ಅಂತ ಆ ರೀತಿಯ ಒಂದು ಚರ್ಚೆ ಮಾಡೋದು ಕೂಡ ಇತ್ತು. ಆದ್ರೆ ಸದ್ಯ ಎಲ್ ಕೆ ಅಡ್ವಾಣಿ ಅವರಿಗೆ ಬಿಜೆಪಿ ಕೊಡಬೇಕಾದಂತ ಗೌರವವನ್ನ ಕೊಟ್ಟಿದೆ. ಅಂದ್ರೆ ಬಿಜೆಪಿ ಕೊಟ್ಟಿದೆ ಅಂದ್ರೆ ತಪ್ಪಾಗುತ್ತೆ, ಕೇಂದ್ರ ಸರ್ಕಾರ ಆ ಒಂದು ಗೌರವವನ್ನ ಕೊಟ್ಟಿದೆ. ಸಹಜವಾಗಿ ಕೇಂದ್ರದಲ್ಲಿ ಇರುವಂತದ್ದು ಬಿಜೆಪಿನೇ. ಹಾಗಾದ್ರೆ ಎಲ್ ಕೆ ಅಡ್ವಾಣಿ ಅವರ ಹುಟ್ಟು, ಅವರ ಒಂದು ಸಣ್ಣ ಪರಿಚಯವನ್ನ ನೋಡೋದಾದ್ರೆ, ಎಲ್ ಕೆ ಅಡ್ವಾಣಿ ಹುಟ್ಟಿದ್ದು ಇವತ್ತಿನ ಕರಾಚಿಯಲ್ಲಿ, ಇವತ್ತಿನ ಪಾಕಿಸ್ತಾನದಲ್ಲಿದೆ ಕರಾಚಿಯಲ್ಲಿ, ಸಿಂಧ್ ಪ್ರಾಂತ್ಯ. ಅಲ್ಲಿ ಜನಿಸಿದ್ದು. ಅವರ ತಂದೆ ಕಿಶನ್ ಚಂದ್, ತಾಯಿ ಜ್ಞಾನಿ ದೇವಿ, ಅವರ ತಂಗಿ ಶೀಲಾ. ಇವರು 1936ರಿಂದ 42ರವರೆಗೆ ಕರಾಚಿಯ ಸೇಂಟ್ ಪ್ಯಾಟ್ರಿಕ್ ಹೈಸ್ಕೂಲ್ ನಲ್ಲಿ ಶಾಲಾ ಶಿಕ್ಷಣ ಮಾಡ್ತಾರೆ. 1947ರಲ್ಲೇನೆ, ಅಂದ್ರೆ ಅವರಿಗೆ 11-12 ವರ್ಷ ಆಗಿರುವಾಗ್ಲೇನೆ ಅವರು ಕರಾಚಿಯ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯದರ್ಶಿಯಾಗಿ ನೇಮಕಗೊಳ್ತಾರೆ. 1947ರಲ್ಲಿ ಅಂದ್ರೆ ಸ್ವಾತಂತ್ರ್ಯ ಬಂದ ವರ್ಷದಲ್ಲೇ ಕರಾಚಿಯ RSS ನ ವಿಭಾಗದ ಕಾರ್ಯದರ್ಶಿಯನ್ನಾಗಿ ಮಾಡಲಾಗುತ್ತೆ. ಆಗಿಂದಲೇ ಅಷ್ಟು ಅವರು ತಮ್ಮ ಆಕ್ಟಿವಿಟಿಯನ್ನ ತೋರಿಸ್ಕೋತಾರೆ. ಹಾಗಾಗಿ ಯಂಗ್ ಏಜ್ ಅಲ್ಲೇನೆ ಅವರಿಗೆ RSS ನ ಕಾರ್ಯದರ್ಶಿ ಮಾಡ್ತಾರೆ. 51ರಲ್ಲಿ ಅವರು ಭಾರತೀಯ ಜನಸಂಘದ ಸದಸ್ಯರಾಗ್ತಾರೆ. ಭಾರತೀಯ ಜನಸಂಘವನ್ನ ಸ್ವಾತಂತ್ರ್ಯ ಬಂದ ನಂತರ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರು ಸ್ಥಾಪಿಸ್ತಾರೆ. ಅವರ ಒಂದು ಆಶಯಗಳಿಂದಾನೇ ಇವತ್ತು ಬಿಜೆಪಿ ಭಾರತೀಯ ಜನತಾ ಪಕ್ಷ ಆಗಿರುವಂತದ್ದು. ಅಂದ್ರೆ ಜನಸಂಘದಿಂದ ಜನ್ಮ ಪಡ್ಕೊಂಡಂತದ್ದು ಬಿಜೆಪಿ. 1966ರಿಂದ 67ರವರೆಗೆ ಎಲ್ ಕೆ ಅಡ್ವಾಣಿ ಜನಸಂಘದ ನಾಯಕರಾಗಿ ಬೆಳೀತಾರೆ. 70ರಿಂದ 76ರವರೆಗೆ ದೆಹಲಿ ರಾಜ್ಯಸಭೆಗೆ ಆಯ್ಕೆ ಆಗ್ತಾರೆ. 73ರಲ್ಲಿ ಎಲ್ ಕೆ ಅಡ್ವಾಣಿ ಭಾರತೀಯ ಜನಸಂಘದ ಅಧ್ಯಕ್ಷರೇ ಆಗ್ತಾರೆ. 77ರಲ್ಲಿ ಎಲ್ ಕೆ ಅಡ್ವಾಣಿ ರಾಜಕೀಯ ಮುತ್ಸದ್ದಿ ಅಟಲ್ ಬಿಹಾರಿ ವಾಜಪೇಯಿ ಅವರೊಂದಿಗೆ ಜನತಾ ಪಕ್ಷವನ್ನ ಸೇರ್ತಾರೆ. ಜನತಾ ಪಕ್ಷ ಆನಂತರ 1980ರಿಂದ ಅಡ್ವಾಣಿ ರಾಜ್ಯಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರು ಕೂಡ ಆಗ್ತಾರೆ. ಜನತಾ ಪಕ್ಷ ಹಾಗೆ ರಾಜ್ಯಸಭೆಯಲ್ಲಿ ಅಲ್ಲಿ ವಿರೋಧ ಪಕ್ಷದ ನಾಯಕರಾಗ್ತಾರೆ. ನಂತರ 80ರಿಂದ 86ರವರೆಗೆ ಜನತಾ ಪಕ್ಷದ ಪ್ರಧಾನ ಕಾರ್ಯದರ್ಶಿಯಾಗಿ ಬಹಳ ಮಹತ್ವದ ಹುದ್ದೆಯನ್ನು ನಿಭಾಯಿಸ್ತಾರೆ. 1982ರಲ್ಲಿ ಎಲ್ ಕೆ ಅಡ್ವಾಣಿ 3ನೇ ಅವಧಿಗೆ ರಾಜ್ಯಸಭೆ ಸದಸ್ಯರಾಗಿ ಆಯ್ಕೆ ಆಗ್ತಾರೆ. ಅದಾದ ನಂತರ 1989ರಲ್ಲಿ 9ನೇ ಲೋಕಸಭೆಗೆ ಅಡ್ವಾಣಿ ಅವರು ಸದಸ್ಯರಾಗ್ತಾರೆ. ಅಲ್ಲೇನೆ ಲೋಕಸಭೆಯಲ್ಲಿ ಬಿಜೆಪಿಯ ಸಂಸದೀಯ ಪಕ್ಷದ ನಾಯಕರು ಕೂಡ ಆಗ್ತಾರೆ. 89ರಲ್ಲಿ ಬಿಜೆಪಿ ಸಂಸದೀಯ ಪಕ್ಷದ ನಾಯಕರಾಗಿ ಮುಂದುವರಿತಾರೆ, ಬಹಳ ಪ್ರಮುಖ ಹುದ್ದೆಯನ್ನು ನಿಭಾಯಿಸ್ತಾರೆ. ಅದಾದ ನಂತರ 1991ರಿಂದ 1993ರವರೆಗೆ 2 ವರ್ಷಗಳ ಕಾಲ ವಿರೋಧ ಪಕ್ಷದ ನಾಯಕರಾಗಿ ಕಾರ್ಯನಿರ್ವಹಿಸ್ತಾರೆ. 93ರಿಂದ 98ರವರೆಗೆ ಬಿಜೆಪಿಯ ಅಧ್ಯಕ್ಷರಾಗ್ತಾರೆ. ಈ 5 ವರ್ಷಗಳಲ್ಲಿ ಬಿಜೆಪಿಯ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾರೆ. ಅಂದ್ರೆ ಅಟಲ್ ಬಿಹಾರಿ ವಾಜಪೇಯಿ ಅವರ ನಂತರ ಬಿಜೆಪಿಯ ಅಧ್ಯಕ್ಷರಾಗಿ ಎಲ್ ಕೆ ಅಡ್ವಾಣಿ ಅಧಿಕಾರವನ್ನು ವಹಿಸ್ಕೋತಾರೆ. ಹಾಗೆ 98ರಿಂದ 99ರವರೆಗೆ ಎಲ್ ಕೆ ಅಡ್ವಾಣಿ ಕೇಂದ್ರ ಗೃಹ ಖಾತೆಯ ಸಚಿವರಾಗಿರ್ತಾರೆ. 1999ರಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಸರ್ಕಾರ ಬಂದಾಗ 1999ರಿಂದ 2004ರ ನಡುವೆ 2002ರಲ್ಲಿ ಇವರು ದೇಶದ ಉಪ ಪ್ರಧಾನಿಯಾಗಿ ಆಯ್ಕೆ ಆಗ್ತಾರೆ. 2 ವರ್ಷಗಳ ಕಾಲ ದೇಶದ ಉಪ ಪ್ರಧಾನಿಯಾಗಿ ಕಾರ್ಯನಿರ್ವಹಿಸ್ತಾರೆ. ಬಹಳಷ್ಟು ಖಾತೆಗಳನ್ನ ನಿರ್ವಹಿಸಿದಂತ ಎಲ್ ಕೆ ಅಡ್ವಾಣಿ ಅವರಿಗೆ ಕೊನೆಗೆ ಪ್ರಧಾನಿಯಾಗುವಂತ ಅವಕಾಶ ಸಿಗಬೇಕಿತ್ತು ಅಂತ ಅತ್ಯಂತ ದೊಡ್ಡ ಪಕ್ಷವಾದಂತ ಬಿಜೆಪಿ ಕಾರ್ಯಕರ್ತರಿಗೆ ಒಂದು ಬೇಸರ ಇರುತ್ತೆ. ರಾಮ ಮಂದಿರದ ವಿಚಾರದಲ್ಲಿ 1992ರಲ್ಲಿ ಸೋಮೇಶ್ವರದಿಂದ ರಾಮ ರಥಯಾತ್ರೆಯನ್ನ ಮಾಡ್ಕೊಂಡ್ ಬರ್ತಾರೆ. ಉತ್ತರ ಪ್ರದೇಶದಲ್ಲಿ ಮುಲಾಯಂ ಸಿಂಗ್ ಸರ್ಕಾರ ಅದನ್ನ ತಡೆಯುತ್ತೆ, ಸರ್ಕಾರ ಬಿದ್ದೋಗುತ್ತೆ. ಆನಂತರ ಕಲ್ಯಾಣ್ ಸಿಂಗ್ ಸರ್ಕಾರ ಬರುತ್ತೆ. ಇವೆಲ್ಲ ಘಟನೆಗಳಲ್ಲಿ ರಾಮ ರಥಯಾತ್ರೆಯನ್ನ ಮಾಡಿ ರಾಮ ಮಂದಿರವನ್ನ ಕಟ್ಟಲೇಬೇಕು ಅಂತ ಬಹಳ ಪ್ರಮುಖ ಪಾತ್ರವನ್ನು ವಹಿಸಿದವರು ಎಲ್ ಕೆ ಅಡ್ವಾಣಿ. ಆ ಎಲ್ ಕೆ ಅಡ್ವಾಣಿ ಅವರ ಶ್ರಮದಿಂದನೇ ಬಿಜೆಪಿಗೆ ಒಂದು ದೊಡ್ಡ ಶಕ್ತಿ ಕೂಡ ಬರುತ್ತೆ. ಉತ್ತರ ಪ್ರದೇಶದಲ್ಲಿ ಬಿಜೆಪಿ ಸರ್ಕಾರ ಬರುತ್ತೆ. ಈ ಎಲ್ಲ ಕಾರಣಗಳಿಂದ ಬಿಜೆಪಿಯ ಮೊದಲ ಹಂತ 0 ಇಂದ ಬಿಜೆಪಿ ಹೀರೋ ಆಗೋವರೆಗೂ, ಇವತ್ತಿನ ಮೋದಿ ಪ್ರಧಾನಿ ಆಗೋವರೆಗೂ ಎಲ್ ಕೆ ಅಡ್ವಾಣಿ ಅವರ ಶ್ರಮ
ಬಹಳ ದೊಡ್ಡದು. ಹಾಗಾಗಿ ಅವರಿಗೆ ಆ ಒಂದು ದೊಡ್ಡ ಒಂದು ಪಕ್ಷವನ್ನು ಕಟ್ಟಿ ಅಧಿಕಾರಕ್ಕೆ ತರ್ತಾರೆ. ಬಿಜೆಪಿಯಿಂದ ಅವರಿಗೆ ಒಂದು ದೊಡ್ಡ ಗೌರವ ಎಲ್ಲವೂ ಸಲ್ಲುತ್ತೆ. ಆದ್ರೆ ಪ್ರಧಾನಿ ಆಗೋಕ್ಕಾಗ್ಲಿಲ್ಲ ಅಂದಾಗ ರಾಷ್ಟ್ರಪತಿನಾದ್ರೂ ಮಾಡ್ಬೋದಿತ್ತು ಅನ್ನುವಂಥದ್ದಿತ್ತು. ಆದ್ರೆ ರಾಮ ಮಂದಿರ ಉದ್ಘಾಟನೆಯ ನಂತರ ಹೇಗೆ ರಾಮನಿಗೆ ಲಕ್ಷ್ಮಣನಾಗಿ ಅಟಲ್ ಬಿಹಾರಿ ವಾಜಪೇಯಿಗೆ ಹೇಗೆ ಗೆಳೆಯನಾಗಿ ಸಾತಾಗಿ ಜೊತೆ ನಿಂತು ಪಕ್ಷವನ್ನು ಕಟ್ಟಿದ್ರೋ ಅವರಿಗೆ ಗೌರವವನ್ನು ಸಲ್ಲಿಸಿದೆ ಬಿಜೆಪಿ. ಅವರಿಗೆ ಭಾರತದ ಅತ್ಯುನ್ನತ ನಾಗರಿಕ ಪುರಸ್ಕಾರ ಭಾರತ ರತ್ನವನ್ನು ನೀಡಿದೆ.